5% ಅಷ್ಟು ಬ್ಲಾಸಮ್ ಆಗಿದೆ. ಬತ್ತಿ ಎಲ್ಲ ಟೈಟ್ ಮಾಡಿದ್ಮೇಲೆ ನೋಡಿ ಸ್ವಲ್ಪ ಪ್ರೆಷರ್ ಇಂಪ್ರೂವ್ ಆಗಿದೆ. ಎಷ್ಟೋ ದಿನ ಆದಮೇಲೆ ಮೂಡೋ ಬ್ಲಾಗ್ ಮಾಡ್ತಾ ಇದ್ದೀನಿ. ಎಷ್ಟೋ ಜನ ಕಮೆಂಟಲ್ಲಿ ಹೇಳಿದ್ರು ಓಟಿ ಮಾಡೋದು ತೋರಿಸಿ, ಹೆಂಗೆ ಓಟಿ ಮಾಡ್ತಾರೆ, ಯಾವ ಥರ ಮಾಯಿಶ್ಚರು ಆ ಥರ ಎಲ್ಲ ತೋರಿಸಿ ಅಂತ. ಸಿಂಪಲ್ಲು. ಮತ್ತು ನಿಮ್ಮ ಓಟಿ ಚೆನ್ನಾಗಿ ಬರಬೇಕಂದ್ರೆ ಧೂಳು ಕಸ ಕಡ್ಡಿ ಎಲ್ಲ ಇರಬಾರ್ದು. ಅದು ಕ್ಲೀನಾಗಿದ್ರೆ ಇನ್ನೂ ಓಟಿ ಚೆನ್ನಾಗಿ ಬರುತ್ತೆ. ಅದ್ರ ಜೊತೆಗೆ ಹಿಂದ್ಗಡೆನೂ ಇರುತ್ತೆ, ಹಿಂದ್ಗಡೆ ಕ್ಲೀನ್ ಮಾಡ್ಕೊಂಬಿಡಿ. ಇಲ್ಲಿಂದ ತೆಗೆದ್ವಿ ಮತ್ತು ಹಿಂದ್ಗಡೆಯಿಂದ ತೆಗೆದ್ವಿ. ಈ ಚೀಲದಲ್ಲಿ ಇರುತ್ತೆ, ಅದರಲ್ಲೂ ತೆಗೆದು ನೋಡ್ಕೊಂಬಿಡಿ ಅನ್ಸುತ್ತೆ. ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ನೀವು ನೋಡ್ತಾ ಇದ್ದೀರಾ ಇಲ್ಲಿ ಪಾಸ್ಮೆಂಟ್ ಇದೆ. ಇವತ್ತು ಬರ್ಬೋದು ಅಂತ ಅಂದ್ಕೊಂಡಿದ್ದೀವಿ, ನೋಡ್ಬೇಕು ಏನಾಗುತ್ತೆ ಅಂತ. ಇವತ್ತು ಬರುತ್ತಿದ್ದು. ಮತ್ತು ಇನ್ನೊಂದು ಏನಾಗಿದೆ ಅಂತಂದರೆ ನಿಮಗೊಂದು 5% ಅಷ್ಟು ಬ್ಲಾಸಮ್ ಆಗಿದೆ. ಇಲ್ಲಿ ಮಳೆ ಅಂತ ಬಂದಿರಲಿಲ್ಲ, ಬಂದಿದ್ರು ಒಂದು 4ರಿಂದ 5 ಸೆನ್ಸ್ ಬಂದಿರ್ಬೋದು. ಅದರಲ್ಲೂ ಈ ಥರ ಬ್ಲಾಸಮ್ ಆಗೋಗಿದೆ. ನೋಡಿಲಿ ನಡೀತಾರ, ನೋಡಿಲಿ 5% ಆಗಿರ್ಬೋದು ಮ್ಯಾಕ್ಸಿಮಮ್. ಅದು 5%. ಈಗ ಹೋಗೋಣ ತೊಡಗದೆ. ಈಗ ಡೆಡ್ಲೈನ್ ಕೆಲಸ ಆಗ್ತಾಯಿದೆ. ಪೈಪ್ ಕಟ್ ಮಾಡಿಬಿಟ್ಟು ನೆಕ್ಕೆಲ್ಲ ಹಾಕ್ಕೊಟ್ಟಿದ್ದಾರೆ. ಇದು ನೆಕ್ಸ್ಟ್ ಇನ್ಸ್ಟಾಲೇಷನ್ ಮಾಡಬೇಕೀಗ. ಬನ್ನಿ. ಅದ್ರ ಜೊತೆಗೆ ಏನಂತಂದರೆ ಇನ್ಸ್ಟಾಲ್ ಮಾಡಾಗಿದ್ದನ್ನ ಕ್ಲೀನಾಗಿ ಗುಂಡಿ ತೆಗೆದ್ಬಿಟ್ಟೆಲ್ಲ ನಾವು ಕ್ಲೋಸ್ ಮಾಡ್ತಾಯಿದ್ದೀವಿ. ಇದು ನೋಡಿ, ಇದು ಚೆರಿ ಮಾಡಿದ್ವಿ ಲಾಸ್ಟಿಗೆ. ಬನ್ನಿ ಹೋಗೋಣ ಈಗ. ಇಲ್ಲಿ ನೋಡಿ ಎಲ್ಲ ಬ್ಲಾಸಮ್ ಆಗಿರೋದು ನೋಡಿ. ಎಲ್ಲೆಲ್ಲಿಗೆ ನಾವು ಮೆಜರ್ಮೆಂಟ್ ಮಾಡಿಬಿಟ್ಟು ಕಟ್ ಮಾಡಿ ಇಟ್ಕೊಂಡಿರ್ತೀವಿ, ಆ ಮೆಜರ್ಮೆಂಟಿಗೆ ತೊಗೊಂಡೋಗ್ತಾ ಇದ್ದೀವಿ. ನೋಡಿ ಇದು ಬಂದುಬಿಟ್ಟು 25 ಮೀಟ್ರಿದು. ಬನ್ನಿ ನೋಡಿ ಹೋಗ್ತಾ ಇದ್ದೀವಿ ನೋಡಿ. JCPL ತೆಗ್ಸಿರಲಿಲ್ಲ ರೋಡ್ ಸೈಡು, ಯಾಕೆಂದರೆ ಗಾಡಿಯೆಲ್ಲ ಓಡಾಡಬೇಕಾಯ್ತು ಕಾಫಿ ತರಕ್ಕೆ ಅಂತ. ಇದಲ್ಲಿ ನೋಡಿ ಈಗ ಇದು ಅಟ್ಲೀಸ್ಟ್ ರೋಡಲ್ಲಾದರೆ 1.5 ಅಡಿ ಒಳಗೆ ಹೋಗಬೇಕು. ಇನ್ನೂ ತೆಗಿತಾರಿದ್ದ. ಮತ್ತು ಹಿಂಗೆ 10 HP ಮೋಟ್ರದ್ದು ಬತ್ತಿ ಸರಿ ಇಲ್ಲ, ಲೂಸ್ ಆಗ್ತಾಯಿದೆ, ಪ್ರೆಷರ್ ಕ್ರಿಯೇಟ್ ಆಗ್ತಾಯಿಲ್ಲ. ಅದಕ್ಕೆ ಬತ್ತಿ ಟೈಟ್ ಮಾಡೋಣ ಅಂತ ಬಂದ್ವಿ. ಈಗಲೇ ಬತ್ತಿ ಎಲ್ಲ ಟೈಟ್ ಮಾಡಿದ್ಮೇಲೆ ನೋಡಿ ಸ್ವಲ್ಪ ಪ್ರೆಷರ್ ಇಂಪ್ರೂವ್ ಆಗಿದೆ. ಈಗ ಹಂಗೆ ಡ್ರಿಪ್ಪಲ್ಲಿ ಹೋಗ್ತಾ ಇದೆ ನೀರೆಲ್ಲ. ಸೂಪರ್ ನೋಡಿ. ಒಂದೊಂದು ಗಿಡ ಬ್ಲಾಸಮ್ ಆಗಿದೆ ನೋಡಿ. ಈ ಗಿಡ ಬ್ಲಾಸಮ್ ಆಗಿದೆ, ಈ ಗಿಡ ಬ್ಲಾಸಮ್ ಆಗಿದೆ. ಮೋಸ್ಟ್ಲಿ ಅದು ಮಂಜಿಗೆ ಬ್ಲಾಸಮ್ ಆಗಿರೋದು ಅಂತ ಮೋಸ್ಟ್ ಪ್ರಾಬ್ಲಿ. ಇಬ್ನಿಗೆ ಬೆಳಿಗ್ಗೆ ಏನಂತಾರೆ ಆ ಪೈಪ್ ಬೆಳಿಬೇಕಾದ್ರೆ ಮುಟ್ಬೇಕಾದ್ರೆ ಅಷ್ಟು ನೀರು ಇತ್ತು ಅದರಲ್ಲಿ. ಹಾಂ ಸೂಪರ್ ನೋಡಿ. ನೀರು ಬೀಳ್ತಾ ಇದೆ ನೋಡಿ. ಇದು ನೋಡಿ, ಈಗ ಇದು ಬಂದುಬಿಟ್ಟು 8 ಅಡಿ ಕಂಬ. ಇದು 8 ಅಡಿ, ಒಂದು 2 ಅಡಿ ಒಳಗೆ ಹೋಗುತ್ತೆ, 6 ಅಡಿ ಮೇಲಿರುತ್ತೆ. ಅಂದರೆ ನಿಮಗೆ ಎಳೆದ್ಬಿಟ್ಟು ಗಟ್ಟಿ ಇಟ್ಕೊಳ್ತದೆ. ಸಪೋರ್ಟಿಗೆ ಗುಂಡಿ ತೆಗೆದು ಹಾಕ್ತೀವಿ. ಈಗ ಒಬ್ಬಣ್ಣ ಪೈಪ್ ಎಳಿತಿದ್ದಾರೆ, ನೋಡ್ಕೊಂಬರ್ಬೇಕು. ಕಾಪಾಡೋ ಬಿಸಿಲಿದೆ. ಲೆಕ್ಕದಲ್ಲಿ ಪಾರ್ಸ್ಮೆಂಟ್ ಬಂದುಬಿಟ್ಟು ಇವತ್ತು ಸಾಯಂಕಾಲ ಬರಬೇಕಾಗಿತ್ತು. ಈ ಮಧ್ಯಾಹ್ನನೇ ಬಂದುಬಿಟ್ಟು ಅದಕ್ಕೆಲ್ಲ ಗುಡ್ಡೆ ಮಾಡ್ತಾಯಿದ್ದೀವಿ. ಬನ್ನಿ ಒಂದು ಊಟ ಮಾಡ್ಕೊಂಡು ಬಂದ್ಬಿಡೋಣ. ಬನ್ನಿ. ಎಷ್ಟೋ ದಿನ ಆದಮೇಲೆ ಮೂಡೋ ಬ್ಲಾಗ್ ಮಾಡ್ತಾಯಿದ್ದೀನಿ. ಯೂಟ್ಯೂಬ್ ಕೆರಿಯರ್ ಸ್ಟಾರ್ಟ್ ಮಾಡಿದ್ದೆ ಮೂಡೋ ಬ್ಲಾಗಿಂಗಿಂದ. ತುಂಬ ಖುಷಿಯಾಗುತ್ತೆ. ಆದರೆ 2024 ನಾನು ಬೈಕಲ್ಲಿ ರೈಡ್ ಮಾಡಲಿಲ್ಲ ಜಾಸ್ತಿ, ನಿಲ್ಲಿಸ್ಬಿಟ್ಟಿದ್ದೆ ಬೈಕ್ ಫುಲ್ಲು ಎಂಟೈರ್ ಇಯರು. ನಂದು ಲಾಸ್ಟ್ ರೈಡ್ ಬಂದುಬಿಟ್ಟು ನೇಪಾಲ್, ಭೂತಾನ್, ಅಯೋಧ್ಯ ಮತ್ತು ಲೋವರ್ ಮುಸ್ತಾಂಗ, ಶ್ರೀನಾಥ್ ಟೆಂಪಲ್ಗೆ ಹೋಗಿದ್ವಿ ನಾವು ಬೈಕಲ್ಲಿ. ಈಗ ಬಂದುಬಿಟ್ಟು ಮೂಡಿಗೆರೆಗೆ ಹೋಗ್ತಾಯಿದ್ದೀನಿ. ಟೈಮ್ ಬಂದುಬಿಟ್ಟು ಈಗ 2:30 ಆಗಿದೆ. ಈ ಬೈಕ್ ತೊಗೊಂಡು ಆಲ್ಮೋಸ್ಟ್ 2020 ತೊಗೊಂಡಿದ್ದೆ ಅನ್ಸುತ್ತೆ. 2019 ತೊಗೊಂಡಿದ್ದೆ ಬೈಕು. ಹ್ಯೂಮಿಡ್ ಅಂತೂ ಸಿಕ್ಕಾಪಟ್ಟೆ ಜಾಸ್ತಿ. ನಾನು ತುಂಬ ಇಷ್ಟಪಡೋದು ಏನಂತಂದರೆ ಬೈಕ್ ರೈಡ್ ಮಾಡೋದು ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಯಾಕೆಂತಂದರೆ ಫ್ರಮ್ 2012 ನಾನಂತೂ ಸಿಕ್ಕಾಪಟ್ಟೆ ರೈಡ್ ಮಾಡಿದ್ದೀನಿ. ಲದಾಖ್ 3 ಸತಿ ಮಾಡಿದ್ದೀನಿ, ನೇಪಾಲ್, ಭೂತಾನ್ 2 ಸತಿ ಮಾಡಿದ್ದೀನಿ, ಗುಜರಾತ್ 1 ಸತಿ ಮಾಡಿದ್ದೀನಿ, ನಾರ್ತ್ ಈಸ್ಟ್ 1 ಸತಿ ಮಾಡಬೇಕು. ಇನ್ನು ಅದೊಂದು ಪೆಂಡಿಂಗ್ ಇದೆ ಅಷ್ಟೇ. ಇನ್ನು ಆಲ್ಮೋಸ್ಟ್ ಎಲ್ಲನೂ ಮಾಡಿದ್ದೀನಿ. ಕೇರಳ ಮಾಡಿದ್ದೀನಿ, ತಮಿಳ್ನಾಡು ಮಾಡಿದ್ದೀನಿ, ವೆಸ್ಟ್ ಬೆಂಗಾಲ್ ಮಾಡಿದ್ದೀನಿ, ಗ್ಯಾಂಗ್ಟಾಕು ಮಾಡಿಬಿಟ್ಟಿದ್ದೀನಿ. ಈ ಥರ ಪ್ಲೇಸಸ್ ಎಲ್ಲ ಮಾಡಿದ್ದೀನಿ. ಅಂದರೆ ನನಗೊಂದ್ಸಲ ಬೈಕ್ ರೈಡ್ ಮಾಡ್ತಾಯಿದ್ದೀನಿ ಅಂತಂದರೆ ಆ ಫೀಲೇ ಚೇಂಜು. ಅಮೇಝಿಂಗ್ ಫೀಲಿಂಗ್. ಎಲ್ಲರೂ ಹೇಳ್ತಾರೆ ಅದು ಹೆಂಗೆ ಓಡಿಸ್ತೀರ ಮಾರೆ ಬೈಕು ಅಂತ. ನಮಗೆ ಕಾರ್ಗಿಂತ ಕಂಫರ್ಟೇಬಲ್ ಬೈಕೆ. ಏನು ನೋಡ್ತಿದ್ದಾರೆ, ಇದು ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಮುದ್ರೆ ಮನೆ ಕ್ಯೂರಿಂಗ್, ಇದು ಕಾಫಿ ಕ್ಯೂರಿಂಗ್. ಇದು ನೋಡಿ, ಇದೆಲ್ಲ ನಿಮಗೆ ಲೋಡ್ ಆಗಿ ನಿಂತಿರೋದು ಗಾಡಿ ಇದೆಲ್ಲ. ಈಗ ನೋಡಿ ಇದೆಲ್ಲ ನೋಡಿ, ಕಂಟೈನರ್ ಎಲ್ಲ ಕಾಣಿಸ್ತಿದೆಯಲ್ಲ, ಇದೆ ನೋಡಿ ಇದೆಲ್ಲ ಸೂಪರ್. ಇದೆಲ್ಲ ಅನ್ಲೋಡ್ ಆಗಿ ನಿಂತಿರೋದು. ಸಿಕ್ಕಾಪಟ್ಟೆ ಹೊಸ ಗಾಡಿಗಳು ನೋಡ್ತಾ ಇದ್ದೀನಿ ಮೂಡಿಗೆರೆಗೆ ಮಾತ್ರ. ಒಳ್ಳೆ ಕಾಫಿ ಪ್ರೈಸ್ ಜಾಸ್ತಿ ಆಗಿದೆ. ಎಲ್ಲರಿಗೂ ಹೊಸ ಗಾಡಿ ಬರ್ತಾಯಿದೆ. ಯಾರ್ಯಾರಿಗೆ ಹೊಸ ಗಾಡಿ ಬಂದಿದೆ ಅವ್ರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್. ಬನ್ನಿ
ಎಷ್ಟೋ ಜನ ಕಮೆಂಟಲ್ಲಿ ಹೇಳಿದ್ರು ಓಟಿ ಮಾಡೋದು ತೋರಿಸಿ, ಹೆಂಗೆ ಓಟಿ ಮಾಡ್ತಾರೆ, ಯಾವ ಥರ ಮಾಯಿಶ್ಚರು ಆ ಥರ ಎಲ್ಲ ತೋರಿಸಿ ಅಂತ. ಬನ್ನಿ ಈಗ ಅದಕ್ಕೆ ನಾನು ಇದಕ್ಕೆ ಬಂದಿದ್ದೆ, ಬೀನ್ ಬ್ರಿಡ್ಜ್ ಕಾಫಿ ಟ್ರೇಡರ್ಸ್ ಅಂತ, ಅಲ್ಲಿಗೆ ಬಂದಿದ್ದೆ ನಾನು. ಅಂದರೆ ಹೆಂಗೆ ಹೇಳಿದೆ ನಮ್ಮದು ಮಾಯಿಶ್ಚರ್ ಮತ್ತು ಹೆಂಗೆ ಚೆಕ್ ಮಾಡೋದು ಅಂತ ಹೇಳಿದಾಗ ಬನ್ನಿ ಅಂತಂದ್ರೆ ಅದಕ್ಕೆ ಒಂದ್ಸರಿ ಬಂದುಬಿಟ್ಟು ಎಲ್ಲರಿಗೂ ತಿಳಿಸ್ಕೊಡೋದು ಹೆಂಗೆ ಅಂತ, ಯಾವ ಥರ ಚೆಕ್ ಮಾಡಬೇಕು ಯಾವ ಥರ ಅಂತೆಲ್ಲ. ಯಾರು ನೀವು ತೋರಿಸ್ತೀರಾ ರಶೀದ್? ಹಾಂ ಬನ್ನಿ, ಹಿಂಗೆ ಮಾಯಿಶ್ಚರ್ ಮತ್ತು ಓಡಿ ಚೆಕ್ ಮಾಡೋಣ. ಹಾಕೊಳ್ಳಿ. ಆಲ್ಮೋಸ್ಟ್ ನಿಮಗೆ ಒಂದು ಫಾರ್ ಎಕ್ಸಾಂಪಲ್ ಒಂದು 100 ಮೂಟೆ ತೆಗೆದಿದ್ರೆ ಅದರಲ್ಲೊಂದು ಎಲ್ಲ ಒಂದು 100-150 ಗ್ರಾಮ್ ತೆಗಿಬೇಕಾಗುತ್ತೆ. ನೋಡಿ ಇಲ್ಲಿ ಆಗ್ತಾಯಿದೆ, ಸಿಂಪಲ್ಲು. ಮತ್ತು ನಿಮ್ಮ ಓಟಿ ಚೆನ್ನಾಗಿ ಬರಬೇಕಂದ್ರೆ ಧೂಳು ಕಸ ಕಡ್ಡಿ ಎಲ್ಲ ಇರಬಾರ್ದು, ಅದು ಕ್ಲೀನಾಗಿದ್ದರೆ ಇನ್ನೂ ಓಟಿ ಚೆನ್ನಾಗಿ ಬರುತ್ತೆ. ನೋಡಿ ಅಂದರೆ ಅರ್ಧ kg ತೆಗೆದಿದ್ದೀವಿ. ಈಗ ಇದು ಬಂದ್ಬಿಟ್ಟು ನಾವೀಗ ಓಡಿ ಚೆಕ್ ಮಾಡ್ತಾರೆ. ನೋಡಿ ಈಗ ಅದ್ರ ಜೊತೆಗೆ ಹಿಂದ್ಗಡೆನೂ ಇರುತ್ತೆ, ಹಿಂದ್ಗಡೆ ಕ್ಲೀನ್ ಮಾಡ್ಕೊಂಬಿಡಿ. ನೋಡಿ ಎಷ್ಟು ಬಂತು ಅಂತ, ನೋಡಿ ಎಷ್ಟಿದೆ ಹಿಂದ್ಗಡೆ. ಮತ್ತು ಅದು ಚೀಲದು ತೆಗೆದು ನೋಡೋಣ ಅಲ್ಲಿ ಎಷ್ಟಿದೆ ಅಂತ. ಒಂದೇನು ಅಂತಂದರೆ ನೋಡಿ, ಇಲ್ಲಿಂದ ತೆಗೆದ್ವಿ ಮತ್ತು ಹಿಂದ್ಗಡೆಯಿಂದ ತೆಗೆದ್ವಿ, ಈ ಚೀಲದಲ್ಲಿ ಇರುತ್ತೆ ಅದರಲ್ಲೂ ತೆಗೆದು ನೋಡ್ಕೊಂಬಿಡಿ ಅನ್ಸತಿ. ಯಾಕೆಂದರೆ ಇಷ್ಟು ಕ್ಲಾರಿಟಿಯಾಗಿ ಯಾರು ತೋರಿಸಲ್ಲ, ಇವ್ರು ಪಾಪ ಬಂದು ತೋರಿಸ್ತಾರೆ. ಆಗ್ತಾ ಅದಲ್ಲಿ ಒಂದು ಬೆಳೆನೂ ಇಲ್ಲ, ಬರುತ್ತೆ ಇಲ್ಲ ಬರಲ್ಲ, ಒಂದು ಇಲ್ಲ. ಹಿಂದ್ಗಡೆ ಚೀಲದಲ್ಲಿ ಏನೂ ಇಲ್ಲ. ಮಾಯಿಶ್ಚರ್ ಇರೋದು. ಬನ್ನಿ ಈಗ ಮಾಯಿಶ್ಚರ್ ನೋಡ್ಬಿಡೋಣ, ಜೊತೆಗೆ ಮಾಯಿಶ್ಚರ್ ನೋಡ್ಕೊಂಬಿಡೋಣ. ಮಾಯಿಶ್ಚರ್ ಬಂದ್ಬಿಟ್ಟು 150 ಗ್ರಾಮ್ ತೆಗಿಬೇಕು. ಈಗ ನೋಡಿ ಎಷ್ಟಿದೆ ಅಂತ ಮಾಯಿಶ್ಚರು. ಎಕ್ಸಾಕ್ಟ್ ಆಗಿದೆ ನೋಡಿ, 12.9 ಇದೆ. 13.5 ತನಕ ನಾವು ತೊಗೋಬೋದು. ನಮ್ಮ ಸ್ವಲ್ಪ ಡ್ರೈ ಆಗಿಬಿಟ್ಟಿದೆ ಚೂರು, ಅದು ನೆಗ್ಲಿಜಿಬಲ್ ಅಲ್ಲ, ಅದು ಸೂಪರ್. ಬನ್ನಿ ಈಗ ರೋಬಸ್ಟಾ ಪಾಸ್ ಆಗಿದೆ ಇವ್ರದ್ದು. ಅದೇ ಭಾರಿ ಚೆನ್ನಾಗಿ ಬಂದಿಲ್ಲ ಇವ್ರದ್ದು ಓಟಿ ಮಾತ್ರ. ಯಾರ್ದು ಇದು? ಯಾವ ಊರಿಂದ ಬಂದಿರೋದು ಇದು? ಗೋಣಿಬೀಡ್ ಸೈಡ್ ಅಂತ. ಓಟಿ ಅಂತೂ ಭಾರಿ ಚೆನ್ನಾಗಿ ಬಂದಿದೆ ಇವ್ರದ್ದು. 30.3 ಬಂದಿದೆ. ಈಗ ಪಾಸ್ಮೆಂಟ್ ನೋಡೋಣ. ಈಗ ಇದಕ್ಕಲ್ಲಿ ನಾವು ಮಾಯಿಶ್ಚರ್ ನೋಡ್ತಾ ಇರೋದು ಅಷ್ಟೇ. ಇದು ಬನ್ನೀಗ ಮಾಯಿಶ್ಚರ್ ನೋಡೋಣ ಪಾರ್ಚ್ಮೆಂಟ್ ಹೆಂಗಿದೆ ಅಂತ. .3 ಇದೆ. 14.3 ಇದೆ. ಇದು ಜಾಸ್ತಿ ಇದೆ, 12 ಇರಬೇಕು.